ಗುರುಗಳೇ ಗುರುಗಳೇ ಹಾ ಕುಮ್ಮಿಯವರೇ ಮಾತಾಡ್ಬೇಕಂತೆ ಓಲ್ಡ್ ಅಲ್ಲಿ ಅವನೇ ಹಾ ಹಾ ಅವನೇ ಮಾಡಿದ್ದ ಈಗ ಮಾತಾಡ್ಬೇಕು ಸ್ವಾಮಿಗಳ ಹತ್ರ ಅಂತ ಹ್ಮ್ ಕಾನ್ಫರೆನ್ಸ್ ಹಾಕ್ಲಾ ಪರವಾಗಿಲ್ವಾ ನೀವು ನೀವೇ ಪರವಾಗಿಲ್ಲ ಮಾತಾಡ್ತೀರಾ? ನಾನು ಇವಾಗ ಹೇಳಿದೀನಿ ಹ್ಮ್ ಏನ್ ಹಂಗೇನ್ ಮಾತಾಡಲ್ಲ ಸ್ವಾಮಿಗಳ ಹತ್ರನೇ ಮಾತಾಡ್ತೀನಿ ಅಂತ ಆಯ್ತಿರು ಹ್ಮ್ ಅಂತ ಹೇಳಿದೆ ಆಗ್ತಿರೋ ಸರಿಪ್ಪ. ಮೂರ್ತಿ ನಾಯ್ಕ್ರ ಗುರುಗಳು ಅವ್ರೆ ಮಾತಾಡು. ಹಲೋ 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 ಸ್ವಾಮಿ ನಮಸ್ತೆ. ಹೇಳಪ್ಪ. ಹೇಗಿದ್ದೀರಿ ಸ್ವಾಮಿ? ಏನಪ್ಪಾ ನೀನ್ ಬೆಂಕಿ ಅಣಿಸ್ತಾ ಇದೆಯಲ್ಲ, ಅಣಿಸಿರೋ ಬೆಂಕಿಗೆ ಆನಂದವಾಗಿರ್ತೀವಿ. ಆದ್ರೆ ಆನಂದ್ ಗುರುಜಿ ಅವ್ರಿಗೆ ಇದೇ ಹೊಸದೇನಲ್ಲ. ನನಗೆ ಹಾ. ಸಾಕಷ್ಟು ಜನ ಬೀದಿಗೆ ಬಿದ್ದಿರೋರು, ಹಿಂದೆ ಬಿದ್ದಿರೋರು, ನಾನು ಹಾ ಸುಮಾರು ನಾಯಿ ನರಿಗಳನ್ನೆಲ್ಲ ನೋಡ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ಆದ್ರೆ ಹಾ. ನೀನ್ ಇದೇ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀನೊಬ್ಬ ಹಾ. ವಿದ್ಯಾವಂತ. ನಾನು ಮೊದಲನೇ ಸತಿ ನೀನ್ ನೋಡಿದಾಗ ನೀನ್ ಹಾ ಬಂದು ಸರ್. ದೇವಸ್ಥಾನದಲ್ಲಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಿದ್ದಲ್ಲ, ಅವಾಗೊಬ್ಬ ಹಾ. ಸಂಸ್ಕಾರವಂತ ಅನ್ಕೊಂಡಿದ್ದೆ. ನಿನ್ ಹಾ. ಸಂಸ್ಕಾರ ಚೆನ್ನಾಗಿ ತೋರಿಸಿದೆ ನೀನು. ಹ್ಮ್ ಆಗ್ಲಿ, ಆಯ್ತು ಬಿಡ್ರಿ ಒಳ್ಳೇದಾಗ್ಲಿ. ಗುರುಗಳೇ ಏನ್ ಆಗಿದ್ದಾಗೈತೆ ಹ್ಮ್ ಬಿಡ್ರಿ. ಏನಿಲ್ಲ ಏನೋ ಮಾತಾಡ್ಬೇಕು ಅಂತ ಬಯಸ್ದ ಮೂರ್ತಿ. ಅಲ್ಲ ಏನೋ ಆದ್ರೂ ಆಗಿದ್ ಒಬ್ಬ ಆಗಿದ್ ಕೆಟ್ಟಗಳಿಗೆ ಮಕ್ಕಳೊಂದಿಗನ್ನ ಆಗೋಗ್ಬಿಟ್ಟಿದೆ. ನನ್ನಿಂದ ಇಷ್ಟು ನೀನ್ ಯೋಚನೆ ಮಾಡು. ನೀನು ಬಂದು ಹಾ ಸರ್. ನೋಡಿದ್ಯಾ, ಇಷ್ಟು ಜನ ಭಕ್ತರು ಊಟ ಮಾಡ್ಕೊಂಡು ಹೋಗೋ ಸ್ಥಳ ಇದು. ಹಾ. ಎಲ್ಲೆಲ್ಲಿಂದ ಮೂಲ ಮೂಲೆಯಿಂದ, ರಾಜ್ಯದ ಮೂಲ ಮೂಲೆಯಿಂದ ಬಂದು ಇಲ್ಲಿ ಪ್ರಸಾದ ತಿನ್ಕೊಂಡು ಹೋಗ್ತಾರೆ. ಇನ್ನೂ ನಿನ್ ಹಾ. ಕೈ ಸಾಧ್ಯವಾದ್ರೆ ಸ್ವಾಮಿ ನಾನು ನಿಮ್ ಜೊತೆ ಇರ್ತೀನಿ, ನಮಗೂ ಒಂದು ಸಂತೋಷ. ಯಾಕೆಂದ್ರೆ ಇಂಥ ಒಂದು ಒಳ್ಳೆ ಕೆಲಸ ಮಾಡ್ತಿದ್ರಿ, ನನ್ನಿಂದ ಹಾ ಏನಾಗ್ಬೇಕು, ಸರ್. ಅಥವಾ ನೀವು ನನ್ನ ಜೊತೆ ಇದ್ರೆ ನಂಗೆ ಏನಾದ್ರು ಬೇರೆ ಅನುಕೂಲ ಆಗುತ್ತೆ ಸ್ವಾಮೀಜಿ. ಈ ಮಾತು ಹಾ. ಹೇಗಿದೆ? ಈ ತರ ನಾನು ಅಯ್ಯೋ ಹ್ಮ್. ಅನ್ಸೋದ್ರಲ್ಲಿ ನಿಂಗೆ ಏನಪ್ಪ ಪುಣ್ಯ? ನಾನು ಅಯ್ಯೋ ಅಂದ್ರೆ ದೇವ್ರ ಮುಂದೆ ಹೋಗಿ ನಿಂತ್ಕೊಂಡು ಒಂದು ಕರ್ಪೂರ ಅನ್ಸಿದ್ರೆ ನಿಂಗೆ ಅದು ಬಂದಿರೋ ಭಾಗ್ಯ ಏನಪ್ಪ? ಯೋಚನೆ ಹಾ ಮಾಡು. ಸರ್. ಎಲ್ಲಾ ಕಡೆ ನೋಡು, ಮೂರ್ತಿ ಕೈ ಇಡೋ ಆ ಎಲ್ಲಾ ಗುರು ಕಡೆನೂ ಕಷ್ಟಪಟ್ಟು ನಮಗೆ ಬಾಧೆ ಬರುತ್ತೆ ಬಿದ್ದು ಅಂತಲ್ಲ, ಹೇಳ್ತಾರೆ ಅರ್ಥ ಮಾಡ್ಕೊ. ಕೈ ಇಡೋ ಸ್ವಾಮಿ. ಎಲ್ಲಾ ಕಡೆನೂ ನಮ್ಗೆ ಹೊಟ್ಟೆ ತುಂಬುತ್ತೆ ಅಂತಲ್ಲ. ನಾವು ಹಾ ಧರ್ಮ ಸರ್. ಕರ್ಮ ನೋಡ್ಬೇಕಲ್ವಾ? ನಿನಗೂ ಮಕ್ಳು ಹಾ. ಮರಿ ಇದ್ದಾರೆ ತಾನೆ? ಹಾ ಸರ್. ಇಷ್ಟು ಜನ ಅಯ್ಯೋ ಅನ್ಕೊಂಡು ಬಂದವ್ರು ಎಲ್ಲೆಯಿಂದ ಬರ್ತಾರೆ? ಏನು ಬರೀ ಬೆಂಗಳೂರು ಅನ್ಕೊಂಡ? ರಾಜ್ಯದ ಮೂಲೆ ಮೂಲೆಯಿಂದ ಬರ್ತಾರೆ. ಹೋಗ್ಲಿ, ನಾನು 18 ಹಾ ವರ್ಷ ಸರ್. ಈ ಮಾಧ್ಯಮದಲ್ಲಿ ಇದ್ದೀನಲ್ಲ, ಒಂದ್ ದಿವಸ ಒಂದು ಹಾ. ನೆಗೆಟಿವ್ ನೋಡಿದ್ಯಲ್ಲ? ಅದು ಯಾವುದೋ ಸಿಡಿ ಹಾ. ಕೇಸ್ ಇಟ್ಕೊಂಡು ನನ್ನ ಮೇಲೆ ಹಾಕಿದ್ಯಲ್ಲಪ್ಪ ನೀನು. ಅದ್ರದ್ದು ಬುಳ್ಳ ಚರಿತ್ರೆ ಗೊತ್ತಾ ನಿನಗೆ? ಏನ್ ಕತೆ ಆಗಿತ್ತು ಅದು ಅಂತ? ಅದ್ರ ಬಗ್ಗೆ ಹಾ ನಿಂಗೆ ಸರ್. ಏನಾದ್ರು ಸಂಪೂರ್ಣ ಮಾಹಿತಿ ಇದೆಯಾ ನಿನ್ನ ಹತ್ರ? ಏಕಾಏಕಿ ಹಾ ಹೊಡೆದು ಸರ್. ಬಿಟ್ರಿ. ಆ ಹೆಣ್ಮಗಳು ನಾಲ್ಗೆ ಹೋದಂಗೆ ಮಾತಾಡ್ತಾಳಲ್ಲ, ಅವಳು ಅವ್ರ ತಾಯಿ ಹಾ. ಹೊಟ್ಟೆಲ್ ಹುಟ್ಟಿದಾಳ, ಕಂಡೋರ್ ಹೊಟ್ಟೆಲ್ ಹುಟ್ಟಿದಾಳ ಅವಳು? ಹಾ ಮಾಡ್ಬೋದಾ ಸರ್. ಆ ಕೆಲಸ? ನಾನಂತೂ ದೇವ್ರ ಮುಂದೆ ನಿಂತು ಇದನ್ನೇ ಪ್ರಾರ್ಥನೆ ಮಾಡ್ಕೊಂಡಿದ್ದೇನೆ. ನನ್ನ ಹಾ ನೋವನ್ನ ಸರ್. ದೇವ್ರ ಮುಂದೆ ಹೇಳ್ಕೊಂಡಿದ್ದೇನೆ. ಆದ್ರೆ ಅದು ಒಳ್ಳೇದಾಗಲ್ಲಮ್ಮ. ಅದು ಯಾವತ್ತೂ ನೋಡು, ಒಂದು ವಿಚಾರ ತಿಳ್ಕೊ. ಯಾರಿಗೆ ಹಾ ಮಾಡಬೇಕು, ಸರ್. ಯಾರು ತಡಿಯೋರ್ಗೆ ಮಾಡಿದ್ರೆ ತಡಿತಾರೆ. ಹೋಗಿ ಬ್ರಾಹ್ಮಣನ ಮೇಲೆ ನೀನು ಗುಬ್ಬೆ ಅಸ್ತ್ರ ಬಿಡೋದು. ನಾನು ಎಷ್ಟು ನೊಂದಿರ್ಬೇಕು, ನನ್ನ ಹೆಂಡತಿ ಮಕ್ಕಳು ಎಷ್ಟು ನೊಂದಿದ್ದಾರೆ 3 ದಿವಸದಿಂದ. ಹಾ ಇದು ಸರ್. ನಿನ್ನ ಸಭ್ಯತೆ ಅನ್ಸುತ್ತಾ ನಾನು ಮಾಡಿರೋದು, ನನಗೆ ಮಾಡಿದ್ದು? ಒಂದ್ ದಿವಸಕ್ಕೆ ನಿನ್ಗೆ ಆಲೋಚನೆ ಬರಲಿಲ್ವಾ? ನಾನೊಬ್ಬ ಬ್ರಾಹ್ಮಣನ ಇಷ್ಟ ಅಯ್ಯೋ ಅನಿಸ್ತಿದ್ದೀನಿ, ನನಗೆ ಅದರಿಂದ ಕನಿಷ್ಠ ಪಕ್ಷ ನಾಳೆ ದಿವಸ ನನಗೆ ಇದು ಬ್ಯಾಂಕಲ್ಲಿ ನಿಂತ್ಕೊಳ್ಳೋ ಡಿಪಾಸಿಟ್ ಅಂತ ನಿಂಗೆ ಬರಲಿಲ್ವಾ? ನೀನು ಆಲೋಚನೆ ಮಾಡ್ಬೇಕಾಯ್ತಪ್ಪ ನೀನು. ಹಾ ಸರ್. ಯಾವತ್ತು ಎಲ್ಲ ಆಯ್ತು ನೋಡು, ಬಿಡ್ರಿ ಗುರುಗಳೇ. ಎಲ್ಲಿ ಕೈ ಹಾಕ್ಬೇಕು ಅಲ್ಲಿ ಹಾಕ್ಬೇಕು, ಎಲ್ಲಿ ಮಾಡಬೇಕು ಅಲ್ಲಿ ಮಾಡಬೇಕು. ಅದು ನಾನು ಬೇಡ ಅಂತ ಹೇಳಲ್ಲ, ಅದು ನಿನ್ನ ವೃತ್ತಿ ಧರ್ಮ. ಆದ್ರೆ ಹಾ ಸರ್. ಕನಿಷ್ಠ ಪಕ್ಷ ನಾವು ದೇವಸ್ಥಾನ, ತಿನ್ನೋ ಕಡೆ ಅನ್ನ, ನಾವು ಎಲ್ಲಿ ಈಗ ನಿನ್ನ ತಾಯಿ ನಿನ್ನ ಹೆಂಡತಿ ಮಕ್ಕಳು ನಿನಗೆ ನೀನು ಮದುವೆ ಆಗಿದ್ಯಾ? ಇಲ್ಲ ಇನ್ನಿಲ್ಲ ಗುರುಗಳೇ ಇನ್ನ ಸರ್. ಆಗಿಲ್ಲ ಅವ್ನು. ಮದುವೆ ಇಲ್ಲ. ಹೋಗ್ಲಿ, ಹಾ. ನಿನ್ನ ತಾಯಿ ತಂದೆ ಇದ್ದಾರಪ್ಪ ನಿಂಗೆ? ಇದಾರೆ ಸರ್. ಮತ್ತೆ ನಿನ್ನ ತಾಯಿ, ಅಟ್ಲೀಸ್ಟ್ ನಿನ್ನ ತಾಯಿನ ನನ್ನ ಕಾರ್ಯಕ್ರಮ ನೋಡ್ತಿರ್ತಾರೆ. ನಿನ್ನ ತಾಯಿ ಇದ್ರು ನಿನ್ನ ಅಕ್ಕಪಕ್ಕ ಮನೆಗಳವರು ಬೆಳಿಗ್ಗೆ 8 ಗಂಟೆಯಿಂದ 9ವರೆಗೂ ನಿನ್ನ ರೋಡಲ್ಲಿ ನಡೆದ್ರೆ ನನ್ನ ವಾಯ್ಸ್ ಕೇಳಿಸುತ್ತೆ. ಯಾರ್ಯಾರ ಮನೆಗಳಲ್ಲಿ ಹೇಗೆ ನನ್ನ ನೋಡ್ತಾರೆ ಅನ್ನೋದಾದ್ರೂ ನಿನಗೆ ಜ್ಞಾನ ಬರಲಿಲ್ವಾ? ಏಕಾಏಕಿ ನನ್ನ ಬೀದಿಗೆ ಇಟ್ಬಿಟ್ಟಲ್ಲ. ಅದು ನಿನ್ನ ಮಾತಾಡೋ ರೀತಿ. ನಿಂದಾದ್ರೂ ಬೇಕು ಆ ಹೆಣ್ಣುಮಗಳು ಮಾತಾಡೋ ರೀತಿ. ನಾನು ನಾನು ಎಷ್ಟೋ ನೋವು ಕೊಟ್ಟಿದ್ದಕ್ಕೆ ತಾನೇ ಅವ್ನು ನಾನು ತೊಗೊಂಡೋಗಿ ನನಗೆ ಕೋರ್ಟಿಗೆ ಇಳಿಸ್ಬೇಕಾಯ್ತು. ಕೊನೆಗೆ ನಾನೇ ಕೋರ್ಟಲ್ಲಿ ಹಾ ಸರ್. ಬಿಡಿಸ್ಕೊಂಬಂದು ಯಾಕೆ ಬಿಡಿಸ್ದೆ ಹೇಳು? ಅವ್ನು ಬಂದು ಹಾ ಸರ್. ಕೇಳ್ಕೊಂಡಿದ್ದಕ್ಕೆ, ನನ್ನ ಹೆಂಡತಿ ಮಕ್ಕಳು ಬೀದಿಗೆ ಬೀಳ್ತಿದ್ದಾರೆ, ನನಗೆ ಕಷ್ಟ ಆಗ್ತಿದೆ, ಕೋರ್ಟ್ ಕಲಿಯಕ್ಕೆ ಆಗ್ತಿಲ್ಲ ಅಂದಿದ್ದಕ್ಕೆ ನಾನು ಕೋರ್ಟಲ್ಲಿ ಹಾ ನಿಂತ್ಕೊಳ್ಳಿ ಸರ್. ಸ್ವಾಮಿ, ಇಡೀ ರಾಜ್ಯದಲ್ಲಿ ನನ್ನ ದೇವರು ಅಂತಾರೆ. ಅಂಥದ್ದು ಇವನೊಬ್ಬನ ಹಾ ಸರ್. ಮನಸ್ಸಲ್ಲಿ ಯಾಕೆ, ಇವನೊಬ್ಬನ ಫ್ಯಾಮಿಲಿಯಲ್ಲಿ ಯಾಕೆ ನೋವು ಬರಬೇಕು? ಅವ್ನು ನೋಬಾರ್ದು ಅಂತ ಹೇಳ್ಬಿಟ್ಟು ಅವ್ನ ಫ್ಯಾಮಿಲಿಯಲ್ಲಿ ನಾನು ಅಂತ ಹೇಳಿದ್ದೀನಿ, ಆಯ್ತು ಬಿಟ್ಬಿಡಿ ಸಾಕು, ಇನ್ನು ಅವ್ನು ನಡೆಸೋದು ಬೇಡ ಕೋರ್ಟ್ಗೆ ಅಂತ. ಹಾಗೆ ಬಂದು ಹಾ ಸರ್. ವಾಪಸ್ ತೊಗೊಂಡಿರೋದು. ದಮ್ಮಿಲ್ದಿರಲ್ಲ, ಹ್ಮ್. ನಡ್ಸಕ್ ಆಗ್ದಿರಲ್ಲ. ಹಾ ಸರ್. ಹಾ ಸರ್. ಆದ್ರೂ ನೀನು ತುಂಬಾ ನೋವು ಕೊಟ್ಟಪ್ಪ ನೀನು. ಮೂರ್ತಿ ಹಾ. ಅವ್ರ ಬಾಧೆ ನಾಯ್ಕ್ರ ಅವ್ರು ಹೇಳ್ಕೊಂಡ್ರು. ಅವ್ರ ಬಾಧೆ ಗೊತ್ತಾಯ್ತಾ? ಅವ್ರು ಏನಕ್ಕೆ ಮಾತಾಡಿದ್ರು ಅಂದ್ರೆ ಅವ್ರು ಅಷ್ಟು ನೋವು ತಿಂದವ್ರೆ, ಬೇಜ ಮಾಡ್ಕೊಂಬೇಡ ಆಯ್ತಾ? ಸ್ವಾಮಿ ಈಗ ಏನ್ ಮಾಡೋಣ ಸ್ವಾಮಿ? ಅಷ್ಟೇ. ನೋಡಪ್ಪ, ನೀನು ಏನು ಮಾಡ್ತೀಯ ನೋಡು. ನಿನಗೆ ಹಾ ಹೀಗೆ ಸರ್. ನಾನು ಮುಂದುವರಿಸಿ ನನಗೆ ನಯ್ಯೋ ಅನಿಸ್ಬೇಕು, ನಂಗೆ ನೋವು ಕೊಡಬೇಕು ಅನ್ಸಲ್ಲ ಅನ್ನೋದೇ ಬಿಡಿ ಸ್ವಾಮಿ. ಆದ್ರೆ ಅಲ್ಲ, ಅನ್ಸಿದ್ರು ಅನ್ಸಲ್ಲ ನಿನಗೆ ಬಿಡಿ ಸ್ವಾಮಿ. ಸಂತೋಷ ಆಗುತ್ತೆ, ನಿನಗೆ ಅದರಿಂದ ಇನ್ನೇನೋ ಅನುಕೂಲ ಆಗುತ್ತೆ, ಅಥವಾ ಇದ್ರ ನಿಂತ್ಕೊಂಡು ಇನ್ನಾರೋ ನಿಂಗೆ ಬ್ಯಾಕ್ ಸಪೋರ್ಟ್ ನಿಂತ್ಕೊಂಡು ಮಾಡ್ಕೊಡ್ತಾರೆ ಅಂದ್ರೆ ನೀನು ಹಾ. ಧೈರ್ಯವಾಗಿ ಮಾಡು. ನಿನಗೆ ದೇವ್ರ ಬುದ್ಧಿ ಕೊಟ್ಟಂಗೆ ಮಾಡು. ನಾನಂತೂ ಹಾ ನೋಡು, ಸರ್. ನೀನು ಮಾಡ್ತೀಯ ಅಂತ ನಾನು ಸಾಯಲ್ಲ. ನಾನು ಹಾ ಬದುಕಿರೋ ಸರ್. ನನ್ನ ಹಣೆಯಲ್ಲಿ ದೇವ್ರು ಏನು ಬರ್ತಿದ್ದಾನೋ ಅದನ್ನ ಯಾರೂ ತಪ್ಸಕ್ಕಾಗಲ್ಲ. ಹಾ ಹಾಗೆ ಸರ್. ನಿನಗೆ ದೇವ್ರು ಇದನ್ನೇ ಬುದ್ಧಿ ಕೊಟ್ಟು ಇದರಲ್ಲೇ ಮಾಡಿ ಇನ್ನೊಬ್ಬ ಬ್ರಾಹ್ಮಣನ ಅಯ್ಯೋ ಅನಿಸ್ಬೇಕು, ಇದರಲ್ಲೇ ನೀನು ಡಿಪಾಸಿಟ್ ತಗೋಬೇಕು ಅಂದ್ರೆ ಮಾಡು. ದೇವ್ರು ನಿಂಗೆ ಚೆನ್ನಾಗಿರಲಿ. ನಾನು ಈಗಲೂ ದೇವ್ರ ಮುಂದೆ ಅದನ್ನೇ ಹೇಳ್ತೇನೆ, ನೀನು ಚೆನ್ನಾಗಿರಪ್ಪ. ನೀನು, ನಿನ್ನ ಮನೆಯಲ್ಲಿ ನಿನ್ನ ತಂದೆ ತಾಯಿ ಎಲ್ಲರೂ ಚೆನ್ನಾಗಿರ್ರಿ, ಒಳ್ಳೇದಾಗಲಿ. ಎಲ್ಲಿ ಫೈನಲ್? ಈಗ ಅದು ವಿಚಾರ ಏನಂದ್ರೆ ಸ್ವಾಮಿ, ಹ್ಮ್. ಹಿಂಗೆ ನಮ್ಗೆ ತುಂಬಾ ಈಗ ಮಾಧ್ಯಮ ಮೇಲೆ ನಮ್ಗೆ ತುಂಬಾ ಜನ ಕೊಟ್ಟು ಇದು ಹಿಂಗಿದೆ ಅಂತ ಎಲ್ಲ ಕೊಡ್ತಾ ಇರ್ತಾರ. ಯಾವ್ದ್ ಮಾಡ್ಬೇಕು ಯಾವ್ದ್ ಬಿಡ್ಬೇಕು ಅಂತ ನಾನು ಗೊತ್ತಾಗದೆ ಒಂದು ನಮ್ಗೆ. ಮಾತು ಹೇಳಲ್ಲ, ನೀನು ಹೇಳಿ ಮಾಡು. ಸ್ವಾಮಿ. ಯಾರನ್ನು ಮಾಡ್ಬೇಕಪ್ಪ? ನೀನು ಯೋಚನೆ ಹೌದು. ಮಾಡು. ನಾನೇನಾದ್ರು ರಿಯಲ್ ಎಸ್ಟೇಟ್ ಮಾಡ್ತಿದ್ದೀನಾ, ಬಂಡೆ ವ್ಯವಹಾರ ಮಾಡ್ತಿದ್ದೀನಾ, ಅಥವಾ ಒಂದು ಹಾ ಮಾಡಬಾರ್ದು ಕೆಲಸ ಮಾಡ್ತಿದ್ದೀನಾ? ನೀನು ಹಾ ಕಂಡಂಗೆ ನೀನು ಮೂರ್ಖ ಅಲ್ಲ, ನೀನು ಹಾ ವಿದ್ಯಾವಂತ. ಸರ್. ನೀನೇ ಖುದ್ದಾಗಿ ಹಾ ಬಂದು ಸರ್. ನನ್ನ ಆಶ್ರಮದಲ್ಲಿ ಭೇಟಿ ಮಾಡಿದ್ಯಾ, ನನ್ನ ಆಶ್ರಮ ಎಲ್ಲ ಹಾ ಶೂಟಿಂಗ್ ಮಾಡಿದ್ಯಾ? ಅವಾಗ ಇಲ್ಲಿ ಹಾ ಏನು ನಡೀತಿದೆ, ಹೇಗಿದೆ, ಇಲ್ಲಿ ದೇವಸ್ಥಾನ ಏನಿದೆ, ಈ ದೇವಸ್ಥಾನ ಇಲ್ಲಿ ಬರಬೇಕಾದ್ರೆ ಏನು ಶ್ರಮಪಟ್ಟು ಮಾಡಿದ್ದಾರೆ, ಇದು ಯಾವುದು ನಿಂಗೆ ಹಾ ಅರಿವಾಗ್ಲಿಲ್ವೇನಪ್ಪ? ನೀನೊಬ್ಬ ವಿದ್ಯಾವಂತ ತಾನೆ? ಹಾ ಸರ್. ಆಮೇಲೆ ಹಾ ನಿನ್ನೆ ಸರ್. ಇವತ್ತು ಟಿವಿ ನೋಡ್ದ, ನಾನು ಅಂಬೇಡ್ಕರ್ ಬಗ್ಗೆ ಹಾ ಮಾತಾಡೋದು ಏನು ಅಂತ ನೋಡಿದ್ಯಾ? ಒಬ್ಬ ದಲಿತರನ್ನು ಸಹಿತ ನನ್ನ ಮನೆಯೊಳಗೆ ಕೂರಿಸಿ ಮಾತಾಡ್ತೀನಿ ನಾನು. ಹಾ ಸರ್. ಯಾಕೆ ಹೇಳು? ನನ್ನ ಹತ್ರ ಜಾತಿ ಭೇದ ಇಲ್ಲ.
ನನಗೆ ಬೇಕಾದ ಎಲ್ಲರೂ ಒಂದೇ. ಒಬ್ಬ ದಲಿತರ ಮನೆ ಹೆಣ್ಮಗಳು ತೊಂದರೆ ಆಗುತ್ತೆ ಅಂದ್ರೆ ಮೊದಲು ನಿಂತ್ಕೊಳ್ಳೋನು ನಾನು. ಯಾಕೆಂದ್ರೆ ಒಂದು ಹೆಣ್ಣಿಗೆ ಸ್ಥಾನಮಾನ ಆಗಿದೆ ಅಂತ. ಆದ್ರೆ ಆ ಹೆಣ್ಮಗಳು ಬಾಯಿ ಹೋದಂಗೆ ಮಾತಾಡ್ತಾಳಲ್ಲ, ಅವಳು ದೇವ್ರು ಒಳ್ಳೇದ್ ಮಾಡ್ತಾನ? ಅದೆಲ್ಲವೂ ದೇವ್ರ ಮುಂದೆ ಒಪ್ಸಿದ್ದೀನಿ, ಅವಳು ಹಾ ಚೆನ್ನಾಗಿರ್ಲಿ. ಸರ್. ಆದ್ರೆ ನೋವು ಮೂರ್ತಿ, ನೀನ್ ಮಾಡಿದ್ದು ತುಂಬಾ ದೊಡ್ಡ ಅಪರಾಧ ಮಾಡಿದೆ. ಆದ್ರೆ ನಿನಗದ್ ಸರಿ ಅನ್ಸಿರ್ಬೋದು, ನನ್ನ ಮನ್ಸಿಗೆ ಅದ್ ಹಾ ನೋವಿದೆಪ್ಪ. ಸರ್. ಇಲ್ಲ, ನೋಡು ನಿಮ್ ನಿನಗೆ ಮನ್ಸಿಗೆ ಏನ್ ಅನ್ಸುತ್ತೋ. ನೋವಾಗಿದ್ರೆ ಅದಕ್ಕೊಂದು ಔಷಧಿ ಇರುತ್ತೆ ಸ್ವಾಮಿ. ಸಮಸ್ಯೆ ಏನಂದ್ರೆ ಹ್ಮ್ ತುಂಬಾ ಈಗ ಬನಶಂಕರಿಯಿಂದ ಒಡವೆಗಳಿಂದ ಮತ್ತೆ ಲೋಕಾಯುಕ್ತದಿಂದ ಹ್ಮ್ ಆಮೇಲೆ ಈ ಸಿಡಿಗಳಿಂದ 2017 ಇಸ್ವಿಯಿಂದ ಮತ್ತೆ ಈ ಜಮೀನ್ ವಿಚಾರ. ಹ್ಮ್ ಬಟ್ ನಮ್ಗೇನಾಗುತ್ತೆ ಸ್ವಾಮಿ, ಯಾವ್ದಾದ್ರು ಒಂದು ವರದಿ ಸಿಕ್ಕಿದ್ರೆ ವರದಿ ಮಾಡ್ಬೇಕು ಅಂತ ಅಷ್ಟೇನೆ. ಆಯ್ತು, ಆಮೇಲೆ ನಿಮ್ ಒಂದ್ ಮೇಲೆ ಹೇಳ್ತೀನಿ ನನ್ಗೆ ಯಾವ್ದೇ ಕೇಳಪ್ಪ. ರೀತಿಯಿಂದ ದ್ವೇಷ ನಾನೊಂದ್ ಇಲ್ಲ ಮಾತು ಸ್ವಾಮಿ. ಹೇಳ್ತೀನಿ ಕೇಳು. ಹಾ ಲೋಕಾಯುಕ್ತ ಸರ್. ಅಂದೆ. ಹಾ ಲೋಕಾಯುಕ್ತ ಬರ್ಲಿಕ್ಕೆ ಏನಪ್ಪ ಕಾರಣ? ಹಾ ಸರ್. ಇದೇ ತರ ಒಬ್ಬ ಡ್ರೈವರ್ ನನ್ನ ಹಿಂದೆ ಬದ್ದ, ಹಾ ಅವನು ಸರ್. ಬೀಳ್ದ ಎಷ್ಟನ್ನ ನೋವು ತಡಿಯಕ ಮನುಷ್ಯನಿಗೆ ಏನು, ಈಗ ನೀನೇ ಆಗ್ಲಿ, ನಿನಗೆ ಯಾರೋ ನೋವು ಕೊಡ್ತಾರೆ, ಎಷ್ಟು ತಡೀತೀಯ ನೀನು? ಆಗ ಹೌದೌದು ನಿನಗೆ ಸರ್. ಕೊನೆ ಆಪ್ಷನ್ ಏನಿರುತ್ತೆ? ಹಿಡಿದಾಕ್ಬೇಕು ಅಂತ ಹೌದು. ಆಪ್ಷನ್ ಬರುತ್ತೆ ತಾನೆ? ಹೌದು ಬರುತ್ತೆ. ಸಲೀಸಾಗಿ ತಟ್ಟೆಯಲ್ಲಿ ಹಾಲು ಹಾಕ್ದೆ, ಬೇಕು ಬಂದು ಹಾಲು ಹಾ ಕುಡಿಯಕ್ ಬಂದು ಲಬಕ್ ಅಂತ ಹಿಡಿದು ಹಾ ಸರ್. ಕೇಸ್ ಮಾಡಿದೆ. ಈ ತಪ್ಪ ಇದು? ನನ್ನ ಜಾಗದಲ್ಲಿದ್ರೆ ನೀನು ಅದನ್ನೇ ಮಾಡ್ತೀಯ. ಇನ್ನು ಹಾ ಅದು ಸರ್. ಬಿಟ್ಟು ಆನಂದ್ ಗುರುಜಿ ಕಳ್ಳ ಅಂತ ಎಲ್ಲಾನ ಕಂಡಿದ್ಯಾ? ಆನಂದ್ ಗುರುಜಿ ವ್ಯಭಿಚಾರ ಇಲ್ಲ ಮಾಡಿದ್ದಾರೆ ಅಂತ ಎಲ್ಲಾನ ಕಂಡಿದ್ಯಾ? ಆನಂದ್ ಗುರುಜಿ ಇಲ್ಲ ಸೆಕ್ಸಿಡಿ ಸರ್. ಇದ್ದಿದ್ರೆ, ಬ್ಲೂ ಫಿಲಿಂ ಹಾ ಇದ್ದಿದ್ರೆ ಬೆಳಿಗ್ಗೆ ಹಾ ಲೈವಲ್ಲಿ ಸರ್. ಕುತ್ಕೊಂಡು ಮಾತಾಡಕ್ಕಾಗ್ತಿತ್ತಾ? ಹೋಗ್ಲಿ, ಹಾ ನಿಂದೊಂದು ಸರ್. ಬ್ಲೂ ಫಿಲಿಂ ಇದ್ದಿದ್ರೆ ನೀನು ನಾಳೆ ಬೆಳಿಗ್ಗೆ ಈ ತರ ಸಂಸ್ಥೆಯಲ್ಲಿ ನಡೆಯಕ್ಕಾಗತ್ತಾ? ನೀನು ಹೊರಗಡೆ ಸಮಾಜ ತಲೆ ಎತ್ಕೊಂಡು ಓಡಿಸ್ತೇನಪ್ಪ? ಇಲ್ಲ ಸರ್. ಇದನ್ನ ಅರ್ಥ ಮಾಡ್ಕೋಬೇಕಮ್ಮ. ಆನಂದ್ ಗುರುಜಿ ಅವತ್ತು ಹಾ ಕನ್ನಡಿ, ಇವತ್ತು ಕನ್ನಡಿನೇ. ಆದ್ರೆ ಆನಂದ್ ಹಾ ಗುರುಜಿ ಸಾಕಷ್ಟು ಹುಳಿಪೆಟ್ಟು ತಿಂದು ನೋವು ತಿಂದಿರೋದ್ರಿಂದ ನೋವು ತಡಿಯಕ್ ಆಗಲ್ಲ ಅಂದಾಗ ತಿರುಗಿ ಬಿದ್ದಿರ್ತೀವಿ. ಆ ಹಾ ತಿರುಗಿ ಬೀಳಲೇಬೇಕು. ಎಷ್ಟು ಅಂತ ತಡೀತಪ್ಪ? ಹೌದು. ಒಬ್ಬ ಮನುಷ್ಯಂಗೆ ನೋವು ಆದ್ರೆ ಎಷ್ಟು ಅಂತ ತಡಿಬೋದು? ಆ ಹಾ ನೋವು ಸರ್. ತಡಿಲಿಕ್ಕೆ ಆಗದಿದ್ದಾಗ ಬಾಧೆ. ಜೊತೆಗೆ ಆನಂದ್ ಗುರುಜಿ ಸನ್ಯಾಸಿ ಅಲ್ಲಮ್ಮ. ಹಾ ಆನಂದ್ ಹಾ ಗುರುಜಿಗೆ ಸರ್. ಹೆಂಡತಿ ಮಕ್ಕಳಿದ್ದಾರೆ. ನಾನು ಹಾ ನೋವು ಪಡೋದು ನೋಡಿ ನನ್ನ ಹೆಂಡತಿ ಮಕ್ಕಳು ಅಳ್ತಾರೆ. ನನ್ನ ಹೆಂಡತಿ ಹಾ ಮಕ್ಕಳು ಸರ್. ಅಳಕ್ ಶುರು ಮಾಡಿದಾಗ ಆ ಬಾಧೆ ತಡ್ಕೊಳಕ್ಕಾಗಿಲ್ಲ, ನಾನೇನ್ ಮಾಡ್ತೇನೆ? ನಾನು ತಿರುಗಿ ಹಾ ಬೀಳ್ತಾ ಇರ್ತೇನೆ. ಏನೋ ಸನ್ಯಾಸಿ ಆದ್ರೆ ನನಗೇನು ತೊಂದರೆ ಇಲ್ಲ ಅಂತ ಲಂಗೋಟಿ ಕಿತ್ತು ಬಿಸಾಕ್ ಹೋಗ್ಬೋದು ನಾನು. ಹಂಗಲ್ವಲ್ಲ, ನನಗೂ ಹೌದು. ಸಂಸಾರ ಇದೆಯಲ್ಲಪ್ಪ. ಹೌದೌದು ಸರ್. ಆಮೇಲೆ ಈ ಜಾಗಕ್ಕೆ ಬರ್ಬೇಕಾದ್ರೆ ಈ ಜಾಗದ ಹಾ ಪೂರ್ವಾಪರ ಎಲ್ಲ ನೋಡ್ಕೊಂಡೇಮ್ಮ ನಾನು ಬಂದಿರೋದು. ನಾನೇನು ಹಾ ಕಳ್ತನ ಸರ್. ಮಾಡಿ ಬಂದಿಲ್ಲ, ಅಥವಾ ಯಾವ್ದೋ ಗೌರ್ಮೆಂಟ್ ಜಾಗದಲ್ಲಿ ಬಂದು ಕೂತಿಲ್ಲ, ಅಥವಾ ಯಾರ ತಲೆ ಮೇಲೆ ಬಟ್ಟೆ ಹಾಕಿಲ್ಲಮ್ಮ. ನಂದು ಹಾ ಸುಮಾರು ಆಸ್ತಿಗಳು ಮನೆಗಳೆಲ್ಲ ಮಾರ್ಕೊಂಡು ಇಲ್ಲೊಂದು ಸಂಸ್ಥೆ ಮಾಡಬೇಕು, ಆಶ್ರಮ ಮಾಡಬೇಕು, 10 ಜನಕ್ಕೆ ಅನುಕೂಲ ಆಗಬೇಕು. ನಾನು ಇಲ್ಲಿ ಪ್ರಾರಂಭ ಬಂದಾಗ ಒಂದು ಶನೇಶ್ವರ ಮಹಾಯಾಗ ಮಾಡಿದೆ. ಏನ್ ನನ್ನ ಮನೆ ಉದ್ಧಾರಕ್ಕೆ ಮಾಡದ್ನ? ಮೊನ್ನೆ ಒಂದು ಶನೇಶ್ವರ ಮಹಾಯಾಗ ಮಾಡಿದೆ. ಎಷ್ಟು ಜನ ಬಂದ್ರು? ಸುಮಾರು ರಾಜ್ಯದಿಂದ ಒಂದು 25,000 ಜನ ಬಂದ್ರು. ಆ 25,000 ನಾನು ದುಡ್ಡು ಮಾಡಿದ್ದೀನಿ ಅಂತ ತಿಳ್ಕೊಂಡ? ಅಯ್ಯೋ ಸರ್. ನೀನು ನನ್ನನ್ನು ಬಹಳ ಅರ್ಥ ಮಾಡ್ಕೋಬೇಕಾಗಿತ್ತು. ಬೇರೆಯವ್ರ ತರ ನನ್ನ ಹೌದು. ಟ್ರೀಟ್ ಮಾಡ್ಬಿಟ್ಟೆ, ಗೊತ್ತಾ? ನೀನು ಅದೇ ಬುದ್ಧಿವಂತನಾಗಿದ್ರೆ ನನ್ನ ಜೊತೆ ಹಾ ಕೂತ್ಕೊಂಡು, ಸರ್. ಸ್ವಾಮೀಜಿ ನಂಗೆ ಹಿಂಗ್ ಬರ್ತಿದೆ, ಈ ತರ ಹೇಳ್ತಿದ್ದಾರೆ, ಇದು ಈ ಸತ್ಯಾಸತ್ಯತೆಗಳೇನು, ಹಾ ಅಥವಾ ನಾವು ಸರ್. ನಿಮ್ ಜೊತೆಲಿ ಇದ್ದೀವಿ, ಇದಕ್ಕೆ ಏನ್ ಮಾಡ್ಬೇಕು? ಆಗ ನಿಜಕ್ಕೂ ನಾನು ಮೆಚ್ತಾ ಇದ್ದೆ ನಿನ್ನ. ಸರಿ ಸರಿ ಸ್ವಾಮಿ, ಮೂರ್ತಿ. ಈಗ ಮನ್ಸಲ್ಲಿ ಏನು ಇಟ್ಕೊಂಬೇಡಿ. ಈಗ ಏನ್ ಮಾಡೋಣ ಹೇಳಿ ಸ್ವಾಮಿ. ನಾನು ಏನು ಈಗ ಹೇಳಲ್ಲಪ್ಪ. ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಈಗ ನಾವು ನೀವು, ಯಾಕಂದ್ರೆ ಇವರು ನಮ್ಮ ನಾಯಕರು ವರ್ಷಗಳಿಂದ ನಮ್ಮ ಅವ್ರ ಬೇಡ, ಜೊತೆ ನೀನು ಬೆಳೆಸ್ಕೊಂಡ್ ಇದನ್ನೇ ಕುಮ್ಮಿನ್ ಕೇಳು. ಅವ್ರು ನನ್ನ ಹಾ ಬಗ್ಗೆ ಹೆಂಗಿದೆ ಒಂದು ಮಾತು. ನಮ್ಮ ಹಾ ಮತ್ತು ಅವ್ರ ಮಧ್ಯದಲ್ಲಿ ವಿಶ್ವಾಸ ಇದೆಯಲ್ಲ, ಅಣ್ಣ ತಮ್ಮಂದ್ರೆ ಇನ್ನೂ ಹಾ ಹಾ ಜೋರಾಗಿದ್ದೀವಿ. ನಾನು ಹೇಳಿದ್ನಲ್ಲ, ಹಾ ನಾನು ಬ್ರಾಹ್ಮಣ, 4 ಗೋಡೆ ಮಧ್ಯದಲ್ಲಿ. ಅದನ್ನ ಹಾ ಹೊರಗಡೆ ಸರ್. ದಾಟಿದ್ರೆ ನನ್ನ ಆಹಾರ ಹ್ಮ್ ಪದ್ಧತಿಗಳನ್ನ ಬ್ರಾಹ್ಮಣ ಬಿಟ್ರೆ ಹೊರಗಡೆ ಪ್ರತಿಯೊಂದು ಹಾ ಜಾತಿ ಮನೆಗೂ ನಾನು ಹೋಗಿ ಬರ್ತೀನಿ, ಪ್ರತಿಯೊಬ್ಬರನ್ನು ಸ್ವೀಕರಿಸ್ತೀನಿ, ಪ್ರತಿಯೊಬ್ಬರನ್ನು ನಾನು ಹೃದಯದಲ್ಲಿಟ್ಟು ನೋಡ್ಕೊಳ್ತೀನಿ. ಅಷ್ಟಿಲ್ಲ ಅಂದಿದ್ರೆ ಮೂರ್ತಿ ಆಗ್ಲಿ ಅಥವಾ ಎಷ್ಟೋ ದಲಿತರ ಕುಟುಂಬಕ್ಕಾಗಲಿ ಉತ್ತರ ಕರ್ನಾಟಕದಲ್ಲಿ ಪ್ರತಿ ಮನೇಲಿ ನನ್ನ ಫೋಟೋ ಇಟ್ಟು ಪೂಜಿಸ್ತಾರೆ, ಗೊತ್ತಾ ನಿನಗೆ? ಹಾ ಸರ್. ಅಷ್ಟು ಬಾಂಧವ್ಯ ಇದೆ. ಅಂತದ್ದು ನೀನು ಇನ್ನೂ ಇದನ್ನ ಬೆಳೆಸಿ, ನಾನು ನಿಮ್ ಜೊತೆಲಿ ಹಾ ಇದ್ದೀನಿ ಅಂತ ನೀನ್ ಕೈ ಹಾಕಿದ್ರೆ ನೀನು ಎಲ್ಲೋ ಹೊಟ್ಟೋಗ್ತಾ ಇದ್ದೇನೆ. ಹಾ ಸರ್. ಈಗ ನೀವೇ ಇದಕ್ಕೇನಾದ್ರೂ ಒಂದು ಪರಿಹಾರ ಹೇಳ್ಬಿಡಿ ಸ್ವಾಮಿ. ನಾನು ಏನ್ ಯಾವ್ದೋ ಪರಿಹಾರ ಹೇಳಪ್ಪ? ಯಾರೋ ನೀನು ಏನೇನೋ ವಿದ್ಯಾವಂತ, ಯಾರೋ ದೊಡ್ಡ ಸ್ವಾಮಿ. ನೀನು ವಿದ್ಯಾವಂತ ಇದೆಯಾ? ನಿನಗೆ ನಾನು ಏನ್ ಪರಿಹಾರ ಹಾ ಹೇಳಿ? ನಿನಗೆ ಪರಿಹಾರ ಹಾ ಸರ್. ಹೇಳುವಂಥದ್ದಲ್ಲ. ನೀನೇ ಯೋಚನೆ ಮಾಡಿ, ನಾನು ಹಿಂಗೆ ತೀರ್ಮಾನಗಳು ಹಿಂಗೆ ತಗೊಂಡಿದ್ದೀನಿ ಸ್ವಾಮೀಜಿ, ಹಿಂಗಾಗಿದೆ, ಇನ್ನು ಮುಂದೆ ಏನ್ ಹಾ ಮಾಡ್ಬೇಕು? ನಾನು ಸರಿಪಡಿಸ್ತೀನಿ, ಅಥವಾ ನನ್ನ ಜೀವನ ನಾನು ನೀನು ಹಾ ನನಗಾಗಿ ಏನು ಮಾಡೋದು ನಾನು ಹೇಳಲ್ಲ. ಒಂದು ಧರ್ಮದ ಹಾ ಬಗ್ಗೆ ಒಂದು ಸರ್. ಚಿಂತನೆ ಮಾಡು. ನಾಳೆ ನೀನು ನೋಡು, ಇವತ್ತು ನಿನ್ನ ದೇಹದಲ್ಲಿ ಶಕ್ತಿ ಇದೆ. ಹಾ ನೀನ್ ಸರ್. ಎದುರುಗಡೆ ಏನ್ 10 ಜನ ಬಂದು ಹೊಡೆದಾಡ್ಬೋದು, ಕಿತ್ತಾಡ್ಬೋದು, ಗಲಾಟೆ ಮಾಡ್ಬೋದು. ನಿನ್ ತಲೆಯಲ್ಲಿ ಬುದ್ಧಿ ಇದೆ. ಹಾ ಸರ್. ನೀನ್ ಇನ್ನೂ ಇಂಥ 100 ಹಾ ಸರ್. ಕೇಸುಗಳನ್ನ ಇನ್ನೂ ಹ್ಯಾಂಡಲ್ ಮಾಡ್ಬೋದು. ಆದ್ರೆ ಕೊನೆಗೆ ಒಂದ್ ದಿವಸ ವೀಕ್ ಆಗಿ ದೇಹ ಮೂಲೆಗೆ ಬಿದ್ದಾಗ ನಮಗೂ ಧರ್ಮ ಹಾ ಕರ್ಮ ಸರ್. ಅಂತ ನಮ್ಮ ಬಾಡಿ ಬರುತ್ತೋ ಇಲ್ವೋ? ಅದನ್ನು ಯೋಚನೆ ಖಂಡಿತ. ಮಾಡ್ಬೇಕಲ್ಲಪ್ಪ ನಾವು. ಹಾ ಸರ್. ಯಾವತ್ತೂ ದೇಹದಲ್ಲಿ ಬಿಸಿ ಈಗ ರಕ್ತಾನೆ ಇರಲ್ಲ. ಈಗ ನಾವು ಸ್ವಾಮಿ, ತಪ್ಪು ಈಗ ಮಾಡ್ತೀವಿ. ಈ ವಿಚಾರದಲ್ಲಿ ಯಾವ್ದೋ ಒಂದು ತುಂಬಾ ಹಿಂದ್ಗಡೆ ಇದ್ದು ತುಂಬಾ ಕೊಟ್ಟವ್ರೆ, ಎಲ್ಲ ತುಂಬಾ ನಾನೊಂದು ಕೊಟ್ಟಿದ್ದಾರೆ ಮಾತು ಹೇಳ, ಡಾಕ್ಯುಮೆಂಟ್ಸ್. ಒಂದು ಮಾತು ಅಲ್ಲ ಹೇಳ, ಸ್ವಾಮಿ, ಅಂತ ಹೇಳಿ ಅವ್ರನ್ನ ಸ್ವಾಮಿ. ನೀನು ಅವ್ರನ್ನ ಹಿಡಿದು ಹಾ ನೀನ್ ನೋಡಿ, ಹಾ ಸ್ವಾಮೀಜಿ ನಿಮ್ ಬಗ್ಗೆ ಹಿಂಗೆಲ್ಲ ಮಾತಾಡ್ತಾರೆ, ಇದ್ರಲ್ಲಿ ಹಾ ನ್ಯಾಯಗಳೇನು, ಸತ್ಯಾಸತ್ಯತೆಗಳೇನು ಹ್ಮ್ ಸ್ವಾಮೀಜಿ? ನನ್ನಿಂದ ಆದ್ರೆ ಒಂದು ಹಾ ಸಹಾಯ ಮಾಡ್ತೀನಿ, ಅಥವಾ ಇದಕ್ಕೆ ಸರಿಪಡಿಸಕ್ಕೆ ಏನ್ ಮಾಡೋದು ಮಾಡೋಣ. ಅಥವಾ ಇಂತಿಂತವ್ರು ಹಾ ಹಿಂಗೆ ಹೇಳ್ತಿದ್ದಾರೆ, ನೀನ್ ಒಂದು ಮಾತು ಹ್ಮ್. ಹೇಳ್ಬಿಟ್ರೆ ನೀನ್ ಇವತ್ತು ಎಲ್ಲೋ ಹೋಗ್ಬಿಡ್ತಿದ್ದಲ್ಲಮ್ಮ. ನೀನ್ ಬರೀ ಸರಿ ನೀನೊಂದು ಸ್ವಾಮಿ, ಈಗ ನಿಮ್ಮ ಒಂದು ಆಶೀರ್ವಾದ, ಯೂಟ್ಯೂಬ್ ಚಾನಲ್ ಇಟ್ಕೊಂಡು ಹಾ ನೀನ್ ಇನ್ನೂ ಬೆಂಗಳೂರಲ್ಲಿ ಇದೆಯಾ? ಇದೇ ಹಾ ನನ್ನ ಸರ್. ಜೊತೆಲಿ ಇದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ನಾನು ತಗೊಂಡು ಹೋಗ್ತಾ ಇದ್ದೇನೆ. ಹಾ ಸರ್. ಇಂಟರ್ನ್ಯಾಷನಲ್ ಲೆವೆಲ್ ನೀನ್ ಬೆಳೆಸೋದು ನನ್ನ ಕೈಲಿರ್ಲಿಲ್ವಾ? ಹಾ ಸರ್. ಅಯ್ಯೋ, ಅಲ್ಲ, ನೀನು ಈಗ ಈ ತಪ್ಪು ಗಂಟ ಮಾಡ್ಕೊಂಡಿದ್ಯಾ. ಅದೇನ್ ನಡೆದಿದೆ, ಈಗ ಏನ್ ಮಾಡ್ಬೇಕು ನೀವೇ ಡಿಸೈಡ್ ಮಾಡಿ ಹೇಳ್ಬಿಡಿ ಸ್ವಾಮಿ. ಈಗ ಆಗಿದೆ, ಈಗ ಎಲ್ಲೆಲ್ಲೋ ತುಂಬಾ ಜನ ಹಿಂದ್ಗಡೆ ಇದ್ದು ಬ್ಯಾಕಪ್ ಅಲ್ಲಿ ಇದ್ಕೊಂಡು ಏನೇನೋ ಕೊಟ್ಟು ಮಾಡ್ತಾ ಇದ್ದೀರಿ. ಹ್ಮ್ ಬಟ್ ಅದೇನು ಅಂತಂದ್ರೆ ಅದು ಕಾನೂನುಬದ್ಧವಾಗಿ ಏನ್ ಮಾಡ್ಬೇಕೋ ಮಾಡ್ದೆ. ಹ್ಮ್ ಬಟ್ ಯಾಕೋ ನಮ್ಮ ಕುಮ್ಮಿಯಣ್ಣ ಹೇಳಿದ್ಮೇಲೆ ನಿಮ್ ಮಾತುಗಳಲ್ಲಿ ನನಗೂ ಯಾಕೋ ಬೇಜಾರಾಯ್ತು ಸ್ವಾಮಿ, ಅವ್ರು ಹೇಳಿದ್ಮೇಲೂ. ಬಟ್ ಏನ್ ಮಾಡ್ಬೇಕು ನೀವೇ ಹೇಳ್ಬಿಡಿ ಸ್ವಾಮಿ. ಮಗು, ಆಮೇಲೆ ಕಾನೂನು ಇದು ವಿಚಾರಕ್ಕೆ ಬಂದ್ರೆ ಒಂದು ಮಾತು ಹೇಳ್ತೇನೆ. ಹ್ಮ್ ನಮ್ಮ 3 ಜನ ಮಧ್ಯದಲ್ಲೇ ಇರ್ಬೇಕು ಸ್ವಾಮಿ. ನೋಡು, ಆನಂದ್ ಗುರುಜಿ ಹಾ ಮುಂದೆ ಕೂತು ಕಣ್ಣೀರ್ ಹಾಕೋರು ಸುಮಾರು ಜನ ಇದ್ದಾರೆ. ಸಂಸಾರಗಳು ಹಾ ಹೊಡೆದೋಗೋ ಸಂಸಾರನ ಒಂದು ಮಾಡೋರು ಆನಂದ್ ಗುರುಜಿ.
ಇದನ್ನ ಚೆನ್ನಾಗಿ ತಿಳ್ಕೊಪ್ಪ. ಹಾ ಸ್ವಾಮಿ. ಇವತ್ತಿಗೂ ಒಂದು ಹಾ ಸ್ವಾಮಿ. ಡೈವರ್ಸ್ಗೆ ಹೋಗ್ಬಿಡಲ್ಲ ನಾನು ಲೈವಲ್ಲೇ ಹಾ ಸ್ವಾಮಿ. ಕೂತ್ಕೊಂಡು ಅವ್ರು ಸಮಾಧಾನ ಮಾಡಿ ನಿನ್ನ ಅಲ್ಲೇ ಬದುಕಬೇಕು ಅಂತ ಬದುಕಿಸೋನು ನಾನು. ಹಾ ಸ್ವಾಮಿ. ಹಾಗಾಗಿ ನನ್ನ ಹತ್ರ ಮಾತಾಡಿದ್ರೆ ನನ್ನ ಹೃದಯದಲ್ಲೇ ಇರುತ್ತೆ, ಹೃದಯದ ಆಟಾಚೆ ಹಾ ಹೋಗಲ್ಲ. ಸ್ವಾಮಿ. ಹಾ ಆದ್ರೆ ಸ್ವಾಮಿ. ಈಗ ಮುಂದೆ ಹಿಂಗ ಆಗಿರೋದನ್ನ ನೆಕ್ಸ್ಟ್ ಏನ್ ಮಾಡ್ಬೇಕು ನೀನು ಯೋಚನೆ ಮಾಡಿ ಹೇಳ್ಬಿಡು ಅಷ್ಟೇ. ಇಲ್ಲ ಸ್ವಾಮಿ, ನಿಮ್ ಮುಂದೆ ಹಾಕ್ಬಿಟ್ಟಿದ್ದೀರಿ. ನೀವು ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತೀರಾ ಅದ್ ಮಾಡ್ಬಿಡಿ. ಇನ್ನು ಇದ್ರ ಕಡೆಗೆ ನಾವು ಮತ್ತೊಬ್ಬರದ್ದು ವಿಚಾರಗಳನ್ನ ತಗೊಂಡ್ ಹೋಗೋದಕ್ಕಿಂತ ಇದನ್ನ ಬೆಳೆಸಿದ್ರು ನಮಗೂ ಏನಿಲ್ಲ. ಅದನ್ನ ಬೆಳೆಸ್ಕೊಂಡು ಹೋಗಿ ಒಬ್ಬ ಸ್ವಾಮೀಜಿನ ನಾವು ಬೇರೆ ಬೇರೆ ಜನಗಳ ಮಧ್ಯೆ ಅಗೌರವ ತರೋ ಪರಿಸ್ಥಿತಿನೂ ಆಗೋದು ಬೇಡ ಸ್ವಾಮಿ. ನಾನು ಅದನ್ನೇ ನಿಂಗೆ ಹೇಳಿದಪ್ಪ. ಇವತ್ತು ಹಾ. ಬೇರೆ ಸಮುದಾಯಗಳಲ್ಲಿ ಬೇರೆಯವರು ಏನೇನೋ ಮಾಡಿದ್ದಾರೆ. ಆದ್ರೆ ಒಬ್ಬ ಬ್ರಾಹ್ಮಣ ನಾನೇನಾದ್ರು ಗೌರ್ಮೆಂಟ್ ಲ್ಯಾಂಡ್ ಬಂದು ಕೂತ್ಕೊಂಡಿದ್ರೆ ಎಲ್ಲಿದ್ದೀನಪ್ಪ ನಾನು? ಇದೇ ಬೇರೆ ಹಾ. ಸ್ವಾಮೀಜಿಗಳು ಎಷ್ಟು ಜನ ಸರ್ಕಾರಿ ಭೂಮಿಗಳಲ್ಲಿಲ್ಲ? ಹಾ ಸ್ವಾಮಿ. ಯಾಕೆ ನಿನಗೆ ನಿನ್ ಕಣ್ಣು ಮುಚ್ಚು, ನಿನಗೆ ಕಣ್ಣು ಬಟ್ಟೆ ಕಟ್ಕೊಂಡಿಲ್ಲಪ್ಪ? ಇದೇ ನಮ್ಮ ಹಾ ಸ್ವಾಮಿ. ನವರತ್ನಾಗ್ರಾಗ್ಲಿ, ನಮ್ಮ ಯಲಂಕದಿಂದ ಈ ಬೆಲ್ಟ್, ನೀನು ಈ ಬೆಲ್ಟ್ ತಾನೇ ನೋಡ್ತಾ ಇದೀಯಾ, ಬೆಂಗಳೂರು ಉತ್ತರ. ಹೌದು. ಈ ಬೆಲ್ಟ್ ಅಲ್ಲಿ ಎಷ್ಟು ಸರ್ಕಾರಿ ಭೂಮಿಗಳು ಯಾರ ಹೆಸರಲ್ಲಿದೆಯಪ್ಪ? ಇದ್ಯಾವುದು ನಿನಗೆ ಗೊತ್ತೇ ಇಲ್ವಾ? ಆದ್ರೆ ಆನಂದ್ ಗುರುಜಿ ಮಾತ್ರ ನಿನ್ ಕಣ್ಣು ಬಿದ್ರ. ಆನಂದ್ ಗುರುಜಿ ಹತ್ರ ಏನಿದೆಪ್ಪ? ಹಾ ಸ್ವಾಮಿ. ನೀನು ಸುಮ್ಮನೆ ಅವ್ರು ಇವ್ರು ಮಾತು ಕೇಳಿ ತಪ್ಪು ಮಾಡ್ಕೊಂಡು, ಅಥವಾ ನೀನೇ ಹಾ ಸ್ವಾಮಿ. ಏನೋ ಆಗುತ್ತೆ ಬಿಡು, ನೋಡಿ ಏನೇನೋ ಬಂತೇನೋ ನೋಡೋಣ ಬಿಡು ಅಂದ್ರೆ, ಆನಂದ್ ಗುರುಜಿ ಹಾ. ಹಣೆಯಲ್ಲಿರೋ ವಿಭೂತಿ ಗಡ್ಡ ಬರ್ಸೋ ಬ್ಲೇಡ್ ಕಾಸಿದಿರೋರು ನಾವು. ಹಾ ನನ್ನಿಂದ ಆದ್ರೆ ಧರ್ಮದ ಕೆಲಸ, ಜನ ಅಲ್ಲ, ಊಟ ಹಾಕೋ ಕೆಲಸ ಹಂಗೆಲ್ಲ ಮಾತ್ರ ನಾನು ಮಾಡಂಗಿದ್ರೆ ಮಾಡಿದ್ದೀನಿ. ನಿಮ್ಮ ಹತ್ರ ಹಂಗೆಲ್ಲ ಅಲ್ಲ. ಮಾಡಂಗಿದ್ರೆ ನಿಮ್ಮ ಹತ್ರ ನಾನೇ ಯಾವತ್ತೋ ಕೇಳ್ಬಿಡ್ತಿದ್ನಲ್ಲ ಸ್ವಾಮಿ. ಅಲ್ಲ 10 ಜನಕ್ಕೆ ಇದುವರೆಗೂ ಊಟ ನಿಮ್ಮ ಹಾಕ. ಹತ್ರ ಮತ್ತೆ ಕೂತ್ಕೊಂಡು ನಾನು ನಾನೇನು ಹೇಳೋದು ಮಾತಾಡ್ಲಿಲ್ಲ. ಒಂದು, ನೀನ್ ಎಲ್ಲೋ ಇದ್ದು ಹಾ ಮಾಡಿದ್ರೆ, ಸ್ವಾಮಿ. ನೀನ್ ಹಾ ಎಲ್ಲೋ ಸ್ವಾಮಿ. ಇದ್ದು ಮಾಡಿದ್ರೆ ಒಂಥರ. ನೀನ್ ಖುದ್ದಾಗ ಆಶ್ರಮಕ್ಕೆ ಬಂದಿದ್ಯಲ್ಲ, ನೀನ್ ಹಾ ಬಂದಿದ್ಯಾ, ಸ್ವಾಮಿ. ವಿಡಿಯೋ ಮಾಡಿದ್ಯಾ, ದೇವ್ರು ನಮಸ್ಕಾರ ಮಾಡಿದ್ಯಾ, ಸೈಲೆಂಟ್ ಆಗಿ ಆಚೆ ಹೋಗಿದ್ಯಾ, ನೀನ್ ಬಂದಿರೋ ಒಂದ್ ಕಾರ್ ಹತ್ಕೊಂಡು ಹೋಗಿದ್ಯಾ, ಎಲ್ಲವೂ ನನ್ನ ಹತ್ರ ಇದೆ ರೆಕಾರ್ಡ್, ನಾನು ಇಟ್ಕೊಂಡಿದ್ದೇನೆ. ಆನಂದ್ ಹೌದೌದು. ಗುರುಜಿ ಹೀಗಿದ್ರೇನೆ ಇಡೀ ರಾಜ್ಯದಲ್ಲಿ ಮೆಚ್ಚುವಂತ ಕೆಲಸನಪ್ಪ ಇದು. ಅಂದ್ರೆ ಹಾ ನನಗೆ ಸ್ವಾಮಿ. ಇದ್ರಲ್ಲಿ ಇರಲ್ಲ, ನನಗೆ ಬುದ್ಧಿ ಕಲ್ಸದೆ ಹಾ. ನೀವು ಹಾ ಹೀಗೆ ಸ್ವಾಮಿ. ಬದುಕ್ರಿ ಅಂತ ಹೇಳ್ಕೊಡ್ತಾ ಇದ್ದೀರಿ ನಂಗೆಲ್ಲಾನು. ಅಲ್ಲ, ನಿಮ್ ಪಾಡಿಗೆ ನೀವು ಇದಾದ್ರೂ ಧರ್ಮ ಬೋಧನೆ ಸಾಕು. ಮಾಡ್ಕೊಂಡು ಹೆಂಗೋ ನೆಮ್ಮದಿಯಾಗಿರಪ್ಪ ಅನ್ನೋದ್ ಬಿಟ್ಟು ನನಗೆ ಯಾಕಪ್ಪ ಹಾ ಸ್ವಾಮಿ. ಬೇಕಿದೆಲ್ಲ? ಇನ್ನು ನೀನ್ 10 ಇಲ್ಲ, ಕಾರ್ಯಕ್ರಮ ಇನ್ನು ಮಾಡಿ, 1000. ಒಳ್ಳೆ ಕಾರ್ಯಕ್ರಮ ಹಾ ಮಾಡಿ, ನೀವು ನನ್ನ ಜೊತೆ ಬರ್ಬೇಕು ಹಾ. ಗುರುಳೆ, ನನ್ನ ಜೊತೆ ನಿಂತ್ಕೋಬೇಕು, ನೀವು ನನ್ನ ಜೊತೆ ಬನ್ನಿ ಅಂದಿದ್ರೆ ನಿನ್ ತೂಕ ಹ್ಮ್. ಎಲ್ಲೋಗ್ಬಿಡೋದು. ಬರೀ ನನ್ನನ್ನು ಕರೆಸೋದಿಕ್ಕೆ ಎಷ್ಟೋ ಜನ ಕಾತುರತೆ ಕಾಯ್ತಾರೆ, ನನ್ನ ಜೊತೆ ನಿಂತು ಒಂದು ಹಾ ಫೋಟೋ ಸ್ವಾಮಿ. ತೆಗೆಸ್ಕೊಳ್ಳೋಕೆ ಯೋಚನೆ ಮಾಡ್ತಾರೆ. ಅಂತದ್ದು ನೀನು ಹಾ ಸ್ವಾಮಿ. ಪ್ರೀತಿಯಿಂದ ನಾನು ಸಂಪಾದನೆ ಮಾಡ್ಕೊಂಡು ನನ್ನ ಜೊತೆ ಇದ್ದಿದ್ರೆ ಎಷ್ಟು ತೂಕನಪ್ಪ ಹಾ ನಿನಗೆ? ಸ್ವಾಮಿ. ಹೌದೌದು ಸ್ವಾಮಿ. ಎಷ್ಟು ದಿವಸ ಊಟ ಈಗ ಮಾಡ್ಬೋದಪ್ಪ? ಮೂರ್ತಿ, ಹಾ ಆನಂದ್ ಹಾ. ಗುರುಜಿ ಈಗ ಫೋನ್ ಮಾಡಿದ್ರೆ ಸಾಕು ಅಂತ ಕಾಯೋ ಜನ ಅವ್ರೆ. ಸೀರಿಯಸ್ ಆಗಿ ಹೇಳ್ತೀನಿ, ನಾನು ಬೇಜಾರ್ ಮಾಡ್ಕೊಂಬಿಡ. ಹೌದು. ಎಷ್ಟೋ ಜನ ಹೆಂಗಸರುಗಳು ಹಾ. ಆನಂದ್ ಗುರುಜಿಂದ ಅಷ್ಟು ವಿಶ್ವಾಸ ಇಟ್ಕೊಂಡವ್ರೆ. ನಾನು ಹೇಳ್ದೆ ಹೆಂಗ್ ಗೊತ್ತಾ, ಆ ಅಪ್ಪ ಏನ ಮಾಡಿದ್ರೆ ಮಾಡ್ಲಿ, ಯಾರೋ ಹಾ. ಮಾಡಿದ್ರು, ಅವ್ರಿಗೆ ಎಷ್ಟು ನೋವು ತಿಂದವ್ರು ಅಂತ ಅವ್ರು ನನಗೆ ಹೇಳಿದ್ರು. ಹಾ. ನೆಂದಿರಲ್ಲ ಮೂರ್ತಿ. ಇವಾಗ ನಿನ್ಗೂನು ಈ ಕ್ಷಣ ನಿನ್ಗೆ ಅರ್ಥ ಆಯ್ತು ಅವ್ರು ಮಾತಾಡೋದು ಏನು ಅಂತ. ಈ ದಿನ ಮಾತಾಡಿಲ್ಲ ನೀನು, ಈಗ ಮಾತಾಡಿದೆ, ಅವ್ರು ಎಷ್ಟು ನೋವು ತಿಂದವ್ರು ಅಂತ ನಿಂಗೆ ಅರ್ಥ ಆಯ್ತಾ? ಅಲ್ಲ. ನಾನು ಮೊನ್ನೆನೆ ಮಾಡ್ಬೇಕಾಯ್ತು, ಮಾಡ್ಬಿಟ್ಟೆ. ಯಾವ್ದೋ ಫೋನ್ ಬಂತು, ಇಲ್ಲ ಹಾ. ಅವತ್ತೇ ನಿನ್ಗೆ ಮಾಡ್ಬಿಡ್ತಾ ಇದೆಯಾ ಇದು ಆನಂದ್ ಗುರುಜಿತು ಅಂತ. ಆನಂದ್ ಗುರುಜಿಗೂ ಫೋನ್ ಮಾಡ್ತಾ ಇದ್ದೆ, ನಿನ್ಗೂ ಮಾತಾಡಿದೆ. ನಮ್ಮ ಅಮ್ಮ ಇವತ್ತು ಲೆಕ್ಕಾಕೋ, ನಮ್ಮ ಮನೆ ಹತ್ರ ಬ್ರಾಹ್ಮಣರವ್ರೆ, ನೀನ್ ನಂಬಲ್ಲ, ಗಾಯತ್ರಿ ಮಠ ಅಂತ ಮಂದಿರ ಐತೆ, ಅದ್ರಲ್ಲಿ ಹೋಗ್ಬೇಕಾದ್ರೆ ನಮ್ಮ ಅಮ್ಮನ್ ಬೆಳಗ್ಗೆ ಬಂದು ಕರ್ಕೊಂಡು ಹೋಗವ್ರೆ. ನಮ್ಮಮ್ಮ ಬಂದ್ರು ಸಾಯಂಕಾಲ, ಎಲ್ಲೋಗಿದ್ದಮ್ಮ ಅಂದ. ಆನಂದ್ ಗುರುಜಿ ಅಂದ. ಅಮ್ಮ ಅಲ್ಲಿ ಹೋಗಿಲ್ಲ, ನಾನು ಹೇಳ್ತಾ ಇದ್ದೆ ಗುರುಗಳಿಗೆ ಅಂತ. ಅವಾಗ ಗುರುಗಳಿಗೆ ಮಾಡಿದೆ, ಹಂಗೆ ಫ್ಲಾಶ್ ಆಗೋಗಿ ಏನ್ ಗುರುಗಳ ಇವೆಲ್ಲ ಅಂದಾಗ ಹಿಂಗಾಗಿದೆ ಕುಮ್ಮಿ ಅಂದಾಗ ನಾನು ಕಾನ್ಫಿಡೆನ್ಸ್ ತಗೊಂಡಿದ್ದು. ಅರ್ಥ ಆಯ್ತಾ? ಅಯ್ಯಪ್ಪ ಹಂಗೆಲ್ಲ ಮಾಡಂಗಿರಿ, ಇನ್ನ ಏನಕ್ಕೆ ಹಿಂಗಿರ್ಬೇಕು, ನಾನು ಹೇಳೋದು ಬೇಜಾರ್ ಮಾಡ್ಕೊಂಬೇಡ. ಅಲ್ಲ, ಇದುವರೆಗೂ ಸುತ್ತಮುತ್ತ ಒಂದ್ ಸೈಟ್ ಇಲ್ಲ ಕುಮ್ಮಿಯವರೇ ನನಗೆ. ಹೌದು, ನಾನು ಊರು, ಗುರುಗಳೇ, ನಾನು ನಿಮ್ ಬಗ್ಗೆ ಎಂ ಜಿ ರೋಡ್ ಲೈವ್ ಹೋದ್ರೆ ಕಾಫಿ ಕುಡಿಬೇಕಂತ ತಿರುಗಿ ನನ್ನ ಆಶ್ರಮಕ್ಕೆ ಬರ್ತೇನೆ. ನನಗೆ ಸಿಟಿಯಲ್ಲಿ ಅಂತ ನಂದಿರೋ ಜಾಗ ಎಲ್ಲ ಮಾರ್ಕೊಂಡು ಇಲ್ಲಿ ಬಂದು ನೆಮ್ಮದಿಯಾಗಿ ಏನೋ ಆಶ್ರಮದಲ್ಲಿ ಕೂತ್ಕೊಂಡಿದ್ದೀನಿ. ಹೌದೌದು. ಅಂತದ್ದು ಈ ಜಾಗಕ್ಕೂ ಹಿಂಗೆಲ್ಲ ಬಿದ್ರೆ ನಾನು ಏನ್ ಮಾಡ್ತಾ ಇದ್ದಪ್ಪ? ಆಯ್ತು ಬಿಡ್ರಿ, ಇನ್ನೇನು ಬೇಡ, ಇನ್ನೇನು ತಲೆ ಕೆಡ್ಸ್ಕೊಂಡ್ಬಿಡ್ರಿ ಮೂರ್ತಿ. ಹಾ ನಾಯ್ಕ. ಬರೋ ವಾರದಲ್ಲಿ ಒಂದ್ 2 ಎಪಿಸೋಡ್ ಬಿಟ್ಟು ಗುರುಗಳ ಬಗ್ಗೆ ಹಿಂಗೆ ಯಾರೋ ಹೇಳ್ಕೊಟ್ಟು ಮಾಡಿ ಒಂದು ಎಪಿಸೋಡ್ ಬಿಡು, ಒಳ್ಳೆ ತರ. ಅವಾಗ ನಿನಗೂ ನಿನ್ ಚಾನಲ್ಗೂ ಒಳ್ಳೇದಾಗುತ್ತೆ. ಅರ್ಥ ಮಾಡ್ಕೊಂಡು ನೀನ್ ಮಾಡೋಣ ಅಂತ ಜ್ಞಾನ ಆಗುತ್ತೆ. ಆಯ್ತಾ? ಕರೆಕ್ಟ್ ಹೇಳಿದ್ ನಾನು. ಸರಿ ಸರಿ ನಾಯ್ಕ. ಮಾಡೋ, ಇವಾಗ ಏನ್ ಮಾಡೋ ಕೇಳ್ರಿ ಗುರುಗಳೇ, ಅವ್ನು ಮಾಡ್ತಾನೆ, ತಲೆ ಕೆಡ್ಸ್ಕೊಂಡ್ಬಿಡ್ರಿ ನೀವು. ಏನು ಬೇಡಪ್ಪ, ಅವ್ರ ಪಾಡಿಗೆ ಅವ್ರು ಇರಲಿ ನೆಮ್ಮದಿಯಾಗಿ, ನನ್ನ ಪಾಡು ನಾನು ಇರಲಿ. ಇವಾಗ ನನಗಾಗಿರೋ ನೋವು ನಾನು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಅದನ್ನ FIR ಮಾಡಿಸಿದ್ದೆ ನಾನು. ಆಯ್ತಾ? ಅದನ್ನ ಮುಂಚಿತವಾಗಿ ನೋಡ್ಕೊಂಡು ಅವ್ರಿಗೂ ಏನು ಸಮಸ್ಯೆ ಆಗಿದ್ದಂಗೆ ನಾನು ಹೆಂಗ್ ಬೇಕೋ ಹಂಗೆ ಮಾತಾಡ್ಬಿಡ್ತೀನಿ ಬಿಡಪ್ಪ, ಮಾತಾಡಿ ಗುರುಗಳೇ. ಅಷ್ಟೇ. ನಾನು ಅವ್ನ ನಿಮ್ಮ ಆಶ್ರಮಕ್ಕೆ ಒಂದ್ಸರಿ ಕರ್ಕೊಂಬತ್ತೀನಿ ಬಿಡ್ರಿ. ಅವ್ನು ಆಯ್ತು. ತಪ್ಪಾಗಿದೆ, ನಮ್ಮ ಫ್ರೆಂಡ್, ಅವ್ನೇನಿಲ್ಲ ಮೂರ್ತಿ. ಹಾ ನಾಯ್ಕ ಹೇಳಿ. ಇವಾಗ ಅವ್ರು ಮಾತಾಡೋದ್ರಲ್ಲಿ ಹಿಂಗೆ ಅರ್ಥ ಆಗಿರ್ತದೆ, ಅವ್ರು ಏನ್ ನೋವು ಬಾಧೆ ಅಂತೀನಿ. ಕರೆಕ್ಟೇನಾ? ಇದೇ ಮಾತು ಒಬ್ಬ ನೆನ್ನೆ ಆದ್ರೂ ಮನುಷ್ಯ ಆಗಿದ್ರೆ ಎಷ್ಟೋ ಚೆನ್ನಾಗಿತ್ತು. ನಾನು ಇವತ್ತು ಹೋಗಿ FIR ಮಾಡಿಸೋ ಅವಶ್ಯಕತೆ ಇರಲಿಲ್ಲ. ಹಿಂಗೆ ಅದು ನಾನು ಟೈಮ್ ಬರ್ಬೇಕು, ಅಂತ ನೋಡ್ರಿ, ಟೈಮ್ ಟೈಮ್ ಬರ್ಬೇಕು. ಬರ್ಬೇಕು. ಇವತ್ತು ನಿಮ್ ತಾಯಿ ಇವಾಗ ಬಂದಿದ್ದಕ್ಕೆ ನೀವು ಫೋನ್ ಮಾಡಿದ್ರಿ, ಇಲ್ಲ ಅಂದ್ರೆ ನಾನು ಫೋನ್ ಮಾಡ್ತಿರಲಿಲ್ಲ, ನೀವು ಫೋನ್ ಮಾಡ್ತಿರ್ಲಿಲ್ಲ. ಮಾಡ್ತಾ ಇರ್ಲಿಲ್ಲ. ಇನ್ನೊಂದು ಇಂಥ ಟೆನ್ಷನ್ಗಳೆಲ್ಲ ಆದ್ರೆ ಕುಮ್ಮಿಯವರೇ, ಬೇರೆ ಟೈಮ್ನಲ್ಲಿ ನಿಮ್ಗೆ ಎಷ್ಟು ಸತಿ ನಾನು ಫೋನ್ ಮಾಡ್ತೀನಿ. ಆದ್ರೆ ಇದು ಈ 3-4 ದಿವಸದಿಂದ ನನಗೆ ಒಂಥರ ನೋಡಿ ಮನಸ್ಸಿಗೆ ಬಹಳ ನೋವಿದೆ. ನಾನು ಏನ್ ಮಾಡ್ಲಿ? ಇವಾಗ ಆಮೇಲೆ ಯಾವ್ದೋ ಜಮೀನ್ ತಗೊಂಡಾಗ ಇವ್ರು ಬೈರಿ ಒಂದು ಬೆಟ್ಟ ವಿಚಾರ, ಬೈರಿಗೆ ಹೇಳವ್ರೆ. ಹ್ಮ್ ಅವಾಗ ಬೈರಿಗೆ ಹೇಳವ್ರೆ, ಗುರುಗಳೇ ಕುಮ್ಮಿ ಎಲ್ಲ ನಮ್ ಸಖತ್ ಇದು ಅಂತ. ಅವಾಗ ಬೈರಿ ಹೇಳ್ದ, ಅಯ್ಯೋ ನಾನು ಗುರುಜಿ ಅವ್ರು ಫೋನ್ ಮಾಡಿದ್ರು, ಹ್ಞೂ ಬೈರಿ ಅಂದೆ. ಆಯ್ತು ಬಿಡು ಅಂತ. ಅವಾಗ ನೋಡ ಗ್ಯಾಪ್ಸ್ ಮಾಡ್ತಾರೆ ಗುರುಗಳು. ನಾನ್ ದಡ್ಡ ಯಾವಾಗೂ ಏನೈತೆ ಗುರುಗಳು ಮಾಡ್ತಾರೆ ಅವಾಗ. ಈ ನಡುವೆ ಈ ಮಧ್ಯದಲ್ಲಿ ನೀವು ಮಾಡ್ತಿದ್ರಿ, ನಾನು ಮರ್ತೋಗ್ಬಿಟ್ಟಿಲ್ಲ. ಇದನ್ನ ಬಗೆ ಅವತ್ತರಿಸ್ಬಿಡ್ತಾ ಇದ್ದೆ ಗುರುಗಳೇ ನಾನು. ನೀವು ಮೊದಲನೇದೇನೋ ನೋಡಿದ್ರ ನೋಡಿ ದಿವಸ ಗುರುಗಳೇ ಅಂದಿದ್ರೆ ಇಷ್ಟೊತ್ತಿಗೆ ಇದು ಹಿಂಗ ಆಗ್ತಾನೆ ಇರ್ಲಿಲ್ಲ. ಆಗ್ತಾನೆ ಇಲ್ಲ, ಯಾ ಬಿಡಿ, ಅದು ಟೈಮ್ ಬರ್ಬೇಕದು, ಏನು ಮಾಡಕ್ಕಾಗಲ್ಲ. ಈಗ ಹಂಗ್ ಮಾಡಪ್ಪ, ಏನಿಲ್ಲ ಇನ್ನೇನು ಇಲ್ದಂಗ್ ಮಾಡ್ಬಿಟ್ಟು ಸೈಲೆಂಟ್ ನಿಮ್ ಪಾಣಿ ಇದ್ಬಿಟ್ಟು ಏನೋ ಯಾವ ಆಶ್ರಮಕ್ಕೆ ಹೋಗಿ ನೀನ್ ಬಾ, ನಾನೇ ಕರ್ಕೊಂಡು ಹೋಗ್ತೀನಿ. ಆಯ್ತು, ಒಂದ್ ದೇವ್ರ ನಮಸ್ಕಾರ ಹಾಕಿ ಯಾರು ತಪ್ಪಾಯ್ತು ಅಂತ ಕೇಳು ಸ್ವಾಮಿಗಳು. ಅವ್ರಿಗೆ ತೊಂದರೆ ಕೊಡೋದು ಬೇಡ, ಬೇಜಾರ್ ಮಾಡ್ಕೊಂಬೇಡ, ಬೇರೆ ಸಂಪಾದನೆ ಮಾಡ್ಕೊ. ನಾನು ಓಪನ್ ಆಗಿ ಹೇಳ್ತೀನಿ. ಹಂಗೇನಿಲ್ಲ, ಈಗ FIR ಆದ್ಮೇಲೆ ಈಗ ಮುಂದಕ್ಕೆ ಈಗ ಇನ್ನೇನ್ ಮಾಡಕ್ಕಾಗುತ್ತೆ? ಆಯ್ತು ಬಿಡು, FIR ಆಗಿಲ್ಲ ಅಂದಿದ್ರೆ ಈಗ ಮಾತಾಡ್ಬೋದಾಗಿತ್ತು. ಈಗ FIR ಆದ್ಮೇಲೆ ಇನ್ನೇನ್ ಮಾತಾಡ್ತೀನಿ ನಾಯ್ಕ? ಮಾತಾಡಕ್ಕಾಗಲ್ಲ. ಸರಿ, ಇವಾಗ ನೋಡೋಣ ಅವ್ರ ಪೊಲೀಸರು ಹೆಂಗೆ FIR ಮಾಡಿದಾರೆ ಏನು ಅಂತ ಒಂದ್ಸಲ ನಾವು
ನೋಡ್ಕೊಂಡು ಏನ ಏನಿದ್ರೆ ನೀವು ಗುರು ಫೋನ್ ಮಾಡಿದ್ರಿ ಅನ್ನೋ ಕಾರಣಕ್ಕೆ ಮಾತಾಡೋಣ, ಯಾಕೆ ಸುಮ್ನೆ ಅವ್ರಿಗೂ ತೊಂದ್ರೆ ಕೊಡೋದು. ಮತ್ತೆ ಹಾ ನೀವ್ ಹೇಳಿದ್ರಲ್ಲ ನಮ್ ಸ್ವಾಮಿಗಳು ಅಂತ, ಹೌದು ಅದಕ್ಕೆ ಒಂದ್ ಅರ್ಧ ಗಂಟೆ ನಾನು ಯೋಚನೆ ಮಾಡಿ ಅವ್ರ ಜೊತೆ ಆಯ್ತು ಮಾತಾಡೋಣ. ಯಾವ್ದೋ ಎಲ್ಲಾರು 100 ಜನ ಇದೇ ತರ 1000 ಜನ ಮಾಡಿರೋರು ಇರ್ತಾರೆ, ಅವ್ರನ್ನೆಲ್ಲ ಬಿಟ್ಟು ನಮ್ ಭಾಗದಲ್ಲಿ ಇದ್ದವ್ರಿಗೆ ಯಾಕೆ ನಾನು ಇದ್ ಮಾಡೋದು. ಆಯ್ತು ಒಂದ್ಸತಿ ಪ್ರೀತಿಯಿಂದ ಮಾತಾಡ್ಸೋಣ ಅಂತ ಅನ್ಕೊಂಡೆ. ಬಟ್ ಈಗ ಸರಿ. ಗೌರ್ಮೆಂಟ್ ಈಗ FIR ಆಗಿದ್ದಾದ್ಮೇಲೆ ಇನ್ನು ಅದ್ರ ಮುಂದೆ ಕಾನೂನುಬದ್ಧವಾಗಿ ಇನ್ ಮುಂದಕ್ಕೆ ಏನ್ ನಡಿಬೇಕೋ ಅದ್ ನಡ್ಬಿಡಿರಿ. ಅದ್ ಮಾಡ್ಸ ಗುರುಗಳು ಏನಾಗ್ತದ ಮಾಡ್ತಾರೆ, ಹ್ಮ್ ಅದ್ ಹ್ಮ್ ಬಿಟ್ಬಿಟ್ಟು ಆರಾಮಾಗಿರು. ಏನ್ ಗುರುಗಳೇ? ಆಗ್ಲಿಪ್ಪ, ಹಾಗೆ ಮಾಡೋಣ. ಸರಿ, ಆರಾಮಾಗಿರಿ ಗುರುಗಳೇ. ಮೂರ್ತಿ ಹೇಳೋಣ, ಆಯ್ತು. ನಿಮ್ಮ ಹತ್ರ ಮಾತಾಡಿ ಕ್ಲಾರಿಟಿ ಬಂತು ನಿಮ್ಗೆ. ಹೌದು ನೀವು ಮನ್ಸಲ್ಲಿ ಇರೋದು ಬಿಚ್ಚಿ ಮಾತಾಡಿದ್ರ ಕರೆಕ್ಟ್ ಗುರುಗಳೇ? ಹೌದು, ನಾನು ಕರೆಕ್ಟಾಗಿ ಹೇಳಿದ್. ನನ್ನಲ್ಲಿ ಅವ್ರಿಗೂ ನಾನು ಅವ್ರಿಗೂ ಮಾತಾಡೋದ್ರಲ್ಲಿ ಆತನ ಈಗಲೂ ನಾನು ಹೇಳ್ತೀನಲ್ಲ, ಹಾ ಇದು ಯಾರೊಬ್ಬರು ಮಾತು ಹಾ ಕೇಳ್ಕೊಂಡು ದುಡುಕಿ 1 ಸತಿ 2 ಸತಿ 3 ಸತಿ ಆದ್ರೆ ಆಗೋದಲ್ಲ ಇದು. ಮತ್ತೆ ಇಷ್ಟು ಹೌದು ಮಾಡೋದ್ರ 1 ಸತಿ ನಾನು ಮಾತಾಡ್ಬಿಟ್ಟಿದ್ರೆ ಎಷ್ಟೋ ಅದೇ ಕ್ಲಾರಿಟಿ ಬಂದ್ಬಿಡ್ತಿತ್ತು ಅವ್ರಿಗೆ. ಹೌದು. ಅಲ್ಲ ಇವಾಗ ಈಗ ನಿಮ್ಗೆ ಅರ್ಥ ಆಯ್ತು. FIR ಸಿವಿಲ್ ಮ್ಯಾಟ್ರಿಗೆ ಹೆಂಗ್ ಮಾಡಿದ್ರು ಸ್ವಾಮಿ? ಸಿವಿಲ್ ಮ್ಯಾಟರ್ ಒಂದೇ ಅಂತಲ್ಲಪ್ಪ, ಹಾ ಇಲ್ಲಿ ನನ್ನ ಚಾರಿತ್ರ್ಯವಧೆ ಮಾಡಿದ್ಯಲ್ಲ. ಹಾ ಈಗ ನನ್ನ ದೇವರು ಅನ್ನೋ ಭಕ್ತರು ಇರ್ಬೇಕಾದ್ರೆ ಅವ್ರ ಮಧ್ಯದಲ್ಲಿ ಹಾ ಈ ತರ ಎಲ್ಲ ಬಾಳ ಬಾಯಿ ಹೋದಂಗೆ ಆ ಹೆಣ್ಮಗಳು ನೀವು ಮಾತಾಡಿದ್ರಲ್ಲಪ್ಪ, ಅದು ನಿನಗೆ ಹಾ ಇವಾಗ ಹಾ ನಿನ್ನೆ ಆ ತರ ಮಾತುಗಳಲ್ಲಾದಾಗ ನಿನ್ ಮನ್ಸಿಗೆ ನೋವ್ತಾ ಇಲ್ವೋ? ಇಲ್ಲ, ಅದು ಪತ್ರಿಕೆ ವೃತ್ತಿ, ಅದು ಮಾತಾಡ್ಲೇಬಾರ್ದಂತ ಪತ್ರಿಕೆಗಳಿಲ್ಲ. ಅಲ್ಲ, ಅದಿದೆ ಪತ್ರಿಕೆ ಸರಿ ಸ್ವಾಮಿ, ವೃತ್ತಿ ಅವ್ರು ಹೆಂಗೆ ಇದ್ರೂನು FIR ಮಾಡಿದಾರೆ ಅದೊಂದ್ಸಲ ನಾನು ಚೆಕ್ ಮಾಡ್ತೀನಿ ಸ್ವಾಮಿ. ಮಾಡಪ್ಪ. ಯಾಕೆಂದ್ರೆ ಪತ್ರಿಕೆ ವೃತ್ತಿ ಇರ್ಬೋದಮ್ಮ, ಒಂದು ಧರ್ಮದ ಹೌದು ಗುರುಗಳನ್ನ ಕನಿಷ್ಠ ಪಕ್ಷ ನಾಳೆ ದಿವಸ ನಿನಗೂ ಒಂದು ಬೇಕೋ ಬೇಡವಾ? ನಿನಗಿಲ್ದಿರೋ ನಿಮ್ಮಪ್ಪ ನಿಮ್ಮ ತಂದೆ ತಾಯಿ ನನ್ನ ಬಗ್ಗೆ ಕೇಳಪ್ಪ ಹೇಳ್ತಾರೆ, ಅಥವಾ ನಿಮ್ಮ ತಂದೆ ತಾಯಿ ಕಾರ್ಯಕ್ರಮ ನೋಡೇ ಇಲ್ಲ ಅನ್ಸುತ್ತೇನೋ, ಪಕ್ಕದಲ್ಲಿ ಯಾರನ್ನ ಸುಮ್ಮನೆ ಕೇಳಿ ನೋಡು, ಅವ್ರು ಹೇಳ್ತಾರೆ. ಹ್ಮ್ ನಿನಗೆ ಅವಾಗೂ ನಿನಗೆ ನನ್ನ ಬಗ್ಗೆ ಕ್ಲಾರಿಟಿ ಕರೆಕ್ಟಾಗಿ ಗೊತ್ತಾಗುತ್ತೆ. ಕೇಳಿ ನೋಡಪ್ಪ. ಹ್ಮ್ ಯಾವತ್ತು ಸರಿ ನೀನೇ ಸರಿ ಬ್ಲೈಂಡ್ ಆಗಿ ನಂಬೇಡ, ನನ್ನ ಮಾತನ್ನೇ ನಂಬೇಡ. ನೀನು ಹೊರಗಡೆ ಆನಂದ್ ಹಾ ಗುರುಜಿ ಬಗ್ಗೆ ಇರೋ ಟಾಕ್ಸ್ ತಿಳ್ಕೊಂಡು ನೀನು ನನ್ನ ಹತ್ರ ಮಾತಾಡಪ್ಪ.